ಏ ಯಾಕೆ ಒದರ್ತಿರು? ನಮಸ್ಕಾರ ರೀ, ಕನ್ನಡ ಕುಲಕೋಟಿಗೆ ಕೋಟಿ ಎಲ್ಲ ಬಂದಿ ನೋಡ್ರಿ. ಯಾವ ಸಪ್ಲ ಕೇಳಿಸ್ಲಾ ಕೇಳ್ರಿ, ಕೇಳಿದ್ರ ನೋಡಿ ಯಾವ ಪಕ್ಷಿ ನೋಡಿ ಹೇಳಿ. ಹಂಗ ನೋಡ್ರಿ ಯಾವ ಪಕ್ಷಿ ಸಪ್ಲ ಆಗ್ಲಾತಿ ಕೇಳ್ರಿ. ಆ ಧ್ವನಿ ಹೆಂಗೆ ಹೊರಡಿಸ್ಲಾತ್ ನೋಡ್ರಿ. ಯಾಕೆ ಹಂಗೆ ಹೊರಡಿಸ್ಲಾತ ಅನ್ನೋದು ಯೋಚನೆ ಮಾಡಿದ್ರನ್ರಿ. ನೋಡ್ರಿ, ನಾವು ಇವತ್ತು ಮೊನ್ನೆ ಕೈಲಿ ಅಂದರೆ ಯಾವುದು ಸನಿಕೆ ಇಲ್ಲ, ಏನೂ ಇಲ್ಲ, ಇಂಥ ಎಲ್ಲ ಸಾಮಾನು ಬಳಸ್ರಿ. ಈ ಏನು ವೇಸ್ಟ್ ಆಗುವಂಥ ಚೀಲಗಳು ಇರ್ತಾವೆ ನೋಡ್ರಿ, ಸಿಮೆಂಟ್ ಚೀಲ ಇರ್ಬೋದು, ಏನೇ ಇರಲಿ, ಹಿಂಗೆಲ್ಲ ಬದುಗಳನ್ನು ನೀರಿನ ಒಂದಿಷ್ಟು ತಡಿಲಿಕ್ಕೆ ಹಿಂಗೆ ನಾವು ಮಾಡೀವಿ. ಅದನ್ನು ನೋಡ್ಲಿಕ್ಕೆ ಬಂದೀನಿ ರೀ, ತಡೆ ಹಿಡ್ದತ್ತು ಏನಿಲ್ಲ ಅಂಥೇಳಿ. ಯಾವುದೋ ಪಕ್ಷಿ ಅಡ್ಡಾಡಿ ಹೋಗೈತ್ರಿಪ್ಪ. ಪಕ್ಷಿ ಅಲ್ರಿ, ಈ ಎಮ್ಮೆಗಳು ದನಗಳು ಕರ್ಗಳ ಬಿಡ್ತಾರೆ. ಕುರಿ ಓಡಾಡಿದೆವು, ಏನು ಓಡಾಡೈತಿ ನೋಡ್ಲಿಕ್ಕೆ ನಾವು ಬಂದೀನಿ ರೀ. ಹಿಂಗೆ ಇಲ್ಲೆಲ್ಲ ನಾ ಕಾಯಿಪಲ್ಲೆ ತರಕಾರಿ ಹಾಕೀನಿ ರೀ. ಎದ್ದಾವೋ ಇಲ್ಲೋ ನೋಡ್ಬೇಕಂತೇಳಿ ಬಂದೀನಿ ರೀ. ಅಂದ್ರೆ ರವಿವಾರ ದಿನ ಹಾಕೀನಿ ರೀ. ಕೈಲಿ ನೋಡ್ಬೇಕು ಎದ್ದತ್ತಿವು ಏನಿಲ್ಲೋ, ಬರೀ ಕಸನೇ ಇಳ್ದೈತಿ ರೀ ನಮ್ಮ ಭೂಮ್ಯಾಗ. ಅದನ್ನು ನಿಮಗೆ ತೋರ್ಸ್ಲಾಕ್ಕೆ ಬಂದೀನಿ ರೀ. ಇಲ್ಲೇನು ಎಲ್ಲಿ ನೀರಿನ ಮೂಲ ಹರಿತೈತಿ ರೀ, ಅಂದರೆ ತೇವಾಂಶ ಇರತ್ತಿ ಅಂತಲ್ಲೆಲ್ಲ ಹಾಕ್ತೀರಿ. ಅದನ್ನು ನಿಮಗೆ ತೋರ್ಸ್ಲಾಕ್ಕೆ ಬಂದೀನಿ ರೀ. ಮಳೆಯಾಗಿ ನೀರೆಲ್ಲ ನಿಂತ್ಕೊಂಡವ, ಇನ್ನು ಕಳೆ ಭಾಳ ಕೆಟ್ಟ ಹೇಳ್ತಾವ. ಹಿಂಗಾಗಿ ಇಲ್ಲೆಲ್ಲ ಹಾಕೀನಿ ರೀ ಕಾಳು. ಯಾವಾಗ ಹೇಳ್ತಾವ ಗೊತ್ತಿಲ್ಲ, ನೋಡ್ಬೇಕು ರೀ. ಅಂದ್ರೆ ಬೆಂಡೆ ಹಾಕೀನಿ ರೀ, ಲೇಡೀಸ್ ಫಿಂಗರ್ ಹಾಕೀನಿ. ಇನ್ನು ಇವತ್ತು ಏನು ಹಾಕ್ತೀನಿ ಅಂದ್ರೆ ಚೌಳಿಕಾಯಿ ಹಾಕ್ತೀನಿ ರೀ. ಹೇಳ್ದತ್ತು ಬಿಡುತ್ತೆ ಇಲ್ಲ, ಅದಕ್ಕೆ ನೀರು ಭಾಳ ನಿಂತಂದ್ರೆ ಕೊಳೆ ಹೋಗ್ಬಿಡತ್ತಿ. ಅಟ್ಟ ಒಂದು ದಿನ ನಿಂದಿರ್ಬೇಕು ನೀರು. ಹಿಂಗಾಗಿ ಎಲ್ಲ ಹಾಕೀನಿ ರೀ. ಏನು ಎದ್ದು ಇನ್ನೂ ಕಾಣಿಲ್ಲ, ಇನ್ನೂ ಒಳಗೈತ್ರಿ. ನೋಡೋಣ್ರಿ. ಈಗ ಮತ್ತೆ ಹಾಕ್ತೀನಿ ರೀ. ಕೈಗಾಳ ಅಂದರೆ ಕೈಗಾಳ ಹತ್ತೀವಿ ನಾವು, ಕೈಲಿಂದ ಹಾಕೋದಕ್ಕೆ ಕೈಗಾಳ ಅಂತ ಕರಿತೀವಿ ನಾವು. ಅಲ್ಲಿಂದ ಚಾಲು ಮಾಡ್ತೀನಿ ರೀ, ಬರ್ರಿ. ಅದನ್ನು ಹರಿತೈತಿ, ಅದ್ರ ಒಟ್ಟು ಮಾಡೋಕೆ. ಯಾಕಂದ್ರೆ ಮತ್ತೆ ಕಸ ತೆಗಿಲಕ್ಕೆ ಬೇಕಲ್ರಿ. ಎಲ್ಲರೇ ಮನ್ಸಿಗೆ ಬಂದಂಗೆ ಉಗಿದ್ರೆ ನಡೆಯಂಗಿಲ್ಲ. ಮತ್ತು ಏನಾಗುತ್ತೆ, ಇದು ಗಾಳಿ ಸಪ್ಪಳ ಭಾಳ ಬರತ್ತೆ ರೀ. ಅದಕ್ಕಾಗಿ ಹೆಂಗೆ ಮಾಡಬೇಕು ಏನು ಸೌಂಡ್ ಕ್ಲಿಯರಿಟಿಗೆ ತಿಳಿಯಲ್ಲ. ಅದಕ್ಕೆ ಮೈಕ ಸ್ಟ್ಯಾಂಡ ಏನೋ ತರೇನು ರೀ ನಾವು. ಹಿಂಗಾಗಿ ನೋಡಿರಿ ಯಾವ ಪಕ್ಷಿ ರೀ ನೋಡಿರಿ. ಅಂದ್ರೆ ಯಾಕೆ ಹಂಗೆ ಒದರ್ತೈತೆ ಅಂದ್ರೆ, ತಾಯಿಟ್ಟ ಮೊಟ್ಟೆ ಅಥವಾ ತತ್ತಿ ಅಥವಾ ತನ್ನ ಮರಿ ಸಂತಾನೋತ್ಪತ್ತಿ ಮಾಡ್ಬೇಕು ಎಲ್ಲೋ ಇಟ್ಟಿರ್ತೈತಿ. ಆ ಜಾಗಕ್ಕೆ ನಾವು ಬರ್ಲಾತ್ತೀವಿ ಅಂದಾಗ ನೋಡ್ರಿ ಹಿಂಗೆ ಹರಿಯಾಡಕತ್ತವ. ಅವಕ್ಕೆ ಗೊತ್ತಿರತ್ತೆ ರೀ ಎಲ್ಲಿ ಮಟ್ಟಿ ಇಟ್ಟನು ಎಲ್ಲಿಲ್ಲ. ಅದಕ್ಕೆ ಹುಡ್ಕ್ಯಾಳಕ್ಕೆ ಬರ್ತಿರ್ತಾವೆ. ನಾನು ಈ ನೀರಿನ ಮೂಲ ನೋಡ್ಕೊಂಡು ಕೈಗಳು ನೋಡ್ರಿ ಹೆಂಗೆ ಒದರ್ಲಾತ್ತವ. ಅಲ್ಲಿಟ್ಟಾವ ನೋಡ್ರಿ. ನಾವು ಇನ್ನು ಅಲ್ಲಿ ಹೋದ್ವಿ ಅಂದಾಗ ಸಿಕ್ಕಾಪಟ್ಟೆ ಒದರ್ಲಕ್ಕೆ ಚಾಲು ಮಾಡ್ತಾವೆ. ತಿಳ್ಕೊಬೇಕು. ಇಲ್ಲಿ ತನ್ನ ಮಟ್ಟಿ ಇಟ್ಟವು, ತನ್ನ ಸಂತಾನೋತ್ಪತ್ತಿ ಮಾಡ್ಲಾತ್ತವ. ನಾವು ಆ ಕಡೆ ಬರಿಬೇಡ್ರಿ ಅಂತ ಅವು ಸಿಗ್ನಲ್ ಕೊಡ್ತಿರ್ತಾವೆ. ಹಿಂಗಾಗಿ ನಾ ಇಲ್ಲಿ ಜಾಗ ಆಯ್ಕೆ ಮಾಡ್ಕೋತೀನಿ ರೀ. ಈಗ ನೀರಿಂದ ಕುಡ್ಲಿಕ್ಕೆ ಒಂದು ನೀರು ತಂದೀನಿ ರೀ. ವ್ಲಾಗ್ ಹೆಂಗೆ ಮಾಡೋದಪ್ಪ ಅಂದ್ರೆ ಹಿಂಗೆ ನೋಡಿರಿ. ಏನು ಮಣ್ಣು ಮಸಿ ಇರೋಂಗಿಲ್ಲ, ಅಂಥವೆಲ್ಲ ಯೂಸ್ ಬರ್ತಾವೆ. ನಮ್ಮಂಥವು ಒಳ್ಳೆ ವಿಷಯ ಹೇಳ್ತೀವಿ ಅಂದ್ರೆ ನೋಡೋಂಗಿಲ್ಲ. ಇದನ್ನು ಜಾಗ ಆಯ್ಕೆ ಮಾಡ್ಕೊಂಡ್ರಿ. ಇಲ್ಲಿಂದ ಇಷ್ಟ ನಾವು ಇದನ್ನು ಆಯ್ಕೆ ಮಾಡ್ಕೊಂಡು ಚೌಳಿಕಾಯಿ ಬೀಜ ಹಾಕೋರಿ. ಇಳ್ದತ್ತು ಬಿಡತೈತಿ ದೇವ್ರಿಗೆ ಬಿಟ್ಟಿದ್ರಿ. ನೋಡೋಣ್ರಿ ಹೆಂಗೆ ಆಗತ್ತಿ. ಹಿಂಗಾಗಿ ಮೊದಲೇ ಸಲ ಪ್ರಯತ್ನ ಮಾಡ್ಲಾತನ್ ರೀ. ಪ್ರಯತ್ನ ಮಾಡ್ಬೇಕು ರೀ, ಪ್ರಯತ್ನ ಇಲ್ಲದಂದ್ರೆ ಆಗೋಂಗಿಲ್ಲ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ರೀ. ಹಿಂಗಾಗಿ ಒಂದು ಪೂರ್ವ ಮತ್ತು ಪಶ್ಚಿಮ ಒಂದು ಇದು ಮಾಡ್ಕೊಂಡು ಲೈನ್ ಹಾಕೋತೀನಿ ರೀ. ಹಿಂಗೆ ಮಾಡಿ ನೋಡಿರಿ, ಹಿಂಗೆ ನೋಡ್ರಿಪ್ಪ ಕೈಗಳು ಹಾಕೋದತ್ತಾರ ರೀ. ಯಾವುದು ಯಂತ್ರ ಇಲ್ಲ ಏನಿಲ್ಲ. ಹಿಂಗಾಗಿ ಅದಕ್ಕೆ ಸ್ಟಾರ್ಟಿಂಗ್ ಮಾಡ್ಲಾಕತ್ತೀನಿ ರೀ. ಇದನ್ನ ತೋರಿಸೋದು ರೀ ನಮಗೇನು ಮಾಡ್ತೀವಿ ಅದನ್ನು ತೋರಿಸೋದು. ಮತ್ತು ಕೆಲಸ ಮಾಡೋ ಹೊತ್ನ್ಯಾಗ ಮೊಬೈಲ್ ಹಿಡ್ಕೊಂಡು ನಾವು ಕೆಲಸ ಮಾಡೋದಾಗಿಲ್ಲ. ಏನೋ ಇವತ್ತು ಗಡಿಯಾಳ ತರಲಿಲ್ಲ, ಹಂಗೆ ಹಾಕೋ ಹೊತ್ನ್ಯಾಗ ಒಂದೇ ಕೈಲಿ ಏನು ಮಾಡೋದಾಗಿಲ್ಲ. ಸುಮ್ಮನೆ ನಿಮಗೆ ತೋರಿಸ್ಬೇಕು, ಮಾಡಬೇಕು. ಮಳೆ ಎಟ್ಟಾಗೈತೆ ಅನ್ನೋದು ನಿಮಗೂ ನೋಡ್ಲಾಕತ್ತೀರಿ. ಇದೇನು ಕೆರಿನೋ ಏನು ಅಂತೇಳಿರಿ. ಇದು ನಮ್ಮ ಹೊಲ, ನಮ್ಮದು ಇದು ರೀ. ಪ್ರತಿ ಸಲ ನಿಂತಾಗ ಮತ್ತೆ ಏನು ಮಾಡೋದು ರೀ, ಮತ್ತು ಅವು ನೀರು ಆದ್ಮ್ಯಾಗ ಮತ್ತೆ ಅಷ್ಟು ಅಲ್ಲಿ ಕೈಗಳು ಹಾಕ್ಕೋಬೇಕು ರೀ. ಕಡ್ಲಿ
ತರಕಾರಿ ಏನೇನು ಹಾಕ್ಕೋಬೇಕು ಇಷ್ಟು ಬಿಟ್ಟು ನಾವು ಬಿತ್ತನೆ ಮಾಡ್ಬೇಕಾಗತ್ತೆ. ಎಷ್ಟು ನೀರು ನಿಂದಿರ್ತಾವೆ ನೋಡ್ಕೊಂಡು ಇಲ್ಲಿ ಕಳೆ ಬಂದ್ರೆ ಇವೆಲ್ಲ ಹಸನು ಮಾಡ್ಕೋಬೇಕು. ಹಸನು ಮಾಡ್ಕೊಂಡು ಏನು ಮಾಡ್ಬೇಕು, ಮತ್ತು ಅಲ್ಲೆಲ್ಲ ಕಳೆ ಹೇಳ್ತಾವೆ. ಮತ್ತು ನೀರು ಹೋದ್ಮ್ಯಾಗ ಹಿಂಗೆ ಪದೇ ಪದೇ ಏನಾಗ್ತಾವೆ, ಎಷ್ಟು ಹಾಕ್ತೀವಿ ಮತ್ತು ನೀರು ನಿಂದಿರ್ತಾವೆ, ಮತ್ತು ಅದು ಬಾದಾಗಿ ಹೋಗಿಬಿಡ್ತೈತಿ, ಮತ್ತು ಕೊಳೆ ರೋಗ ಬಂದು ಹೋಗಿಬಿಡ್ತಾವೆ. ಮತ್ತು ನಾವು ಏನು ಮಾಡಬೇಕು, ಅದನ್ನು ಬೆಡಗದಿಂದ ಮೂಲಕ ಅವನ್ನೆಲ್ಲ ಹಚ್ಚಾಕಿ ನಾವು ತರಕಾರಿ, ಹಾಲು, ಕಡಲೆ, ಗೋಧಿ ಏನೇನೋ ಹಾಕೋತಾರೆ. ಅವ್ರವ್ರಿಗೆ ಇಷ್ಟ ಬಂದಿದ್ದು ರೈತರು ಹಾಕೊಂಡು ಹೋಗ್ತಾರೆ. ನಾ ಈಗ ತಂದನ್ರಿ ಏನಪ್ಪ ಏನು ಅದಕ್ಕೆ ಇಂಗ್ಲೀಷ್ನಾಗ ಏನು ಗೊತ್ತಿಲ್ಲ ರೀ, ಸೀಡ್ಸ್, ಗ್ರಾಮ್, ಗುಮ್ರಾ, ಜವಾರಿ ಬೀಜ ಹಾಕಿನ್ರಿ. ಎಲ್ಲ ಕೊಟ್ಟಾರ. ಒಂದು ಚೌಳಿಕಾಯಿ ನೋಡಿರಲ್ಲ, ಇಂಗ್ಲೀಷ್ನಾಗ ಏನತ್ತಾರ ನಮಗೆ ಗೊತ್ತಿಲ್ಲರಿಪ್ಪ, ನೋಡ್ಕೊರಿ. ಹಿಂಗೈತಿ ನೋಡ್ರಿ. ಗಾಳಿ ಬಿಟ್ಟು ತಂದಾಗ ನಮ್ಮದು ವಾಯ್ಸ್ ಕ್ಲಿಯರಿಟಿ ಸಿಗಲ್ಲ. ಅದೇನು ಮಾಡುತ್ತೆ, ಮೈಕಿಗೆ ಬಡೋದು ಸ್ವರ್ ಅಂತೇಳಿ ವೈಂಡು ನಾಯ್ಸ್ ಬರುತ್ತೆ, ಅಂದರೆ ಸ್ವರ್ ಸೌಂಡ್ ಬರುತ್ತೆ. ಅಂಥದ್ರಾಗ ಇವು ಪಕ್ಷಿಗಳು ವೈರಾಡ್ಲಾಗ್ತಾವೆ. ಕೆಲವೊಂದು ಮಂದಿಗೆ ತಿಳ್ಕೊಂಡ್ರೆ ಅಪಶಕುನ ಅಂತೇಳಿ ತನ್ನ ಪಾಡಿಗೆ ತತ್ತಿ ಇಟ್ಟು ಇದು ಮಾಡ್ಲಾಗ್ತಾವೆ. ನೋಡೋಣ್ರಿ ವಾಯ್ಸ್ ಹೆಂಗೆ ಬಂದೈತಿ. ಯಾಕೆ ಒದರ್ತಿರು ನೋಡ್ರಿ, ಹೆಂಗೆ ಸಪ್ಲೈ ಮಾಡ್ಲಾಗ್ತಾವ. ಅವಕ್ಕೆ ಗಾಡಿ ಮಂದಿ ಏನಂತಾರ, ಇದು ಪಕ್ಷಿ ಅಪಶಕುನ ಅಂತ ಕರಿಲಾತ್ತಾರ ರೀ. ಊರಾಗ ಬರ್ತಂದ್ರೆ ಅಯ್ಯೋ ಈ ಓಣ್ಯಾಗ ಅದು ಏನಾಗುತ್ತೆ. ಹೌದು, 100% ಕೆಲವೊಂದು ಜನ ಅದು ಏನಾಗುತ್ತೆ, ಕಾಕತಾಳಿ ಇನ್ಸಿಡೆಂಟ್ ಆಗೋದಕ್ಕೆ ಅದೇನೋ ಆಗುತ್ತೆ. ಅದೇನು ನೋಡೋಣ್ರಿ. ಇವು ಏನು ಮಾಡ್ತಾವೆ, ತನ್ನ ಸಂತಾನೋತ್ಪತ್ತಿಗೆ ಮೊಟ್ಟೆಗಳನ್ನ ಇಟ್ಟಿರ್ತಾವೆ. ಆ ಜಾಗಕ್ಕೆ ನಾವು ಹದಿವಂದಾಗ ರೈತರು ಆ ನೆತ್ತಿ ಮ್ಯಾಗ ಬರೋದು. ಮತ್ತು ಇದು ನೋಡ್ರಿ, ನಾಯಿ ಚುಳ್ಚಿ ಅಂತ ಐತಿ. ಇದು ವಿಪರೀತ ಕಾಟ ಕೊಡೋತಿ ನೋಡ್ರಿ. ಇದನ್ನು ಬೇರು ಸಮೇತ ತೆಗಿಬೇಕ್ರಿ. ಸ್ವಾಹ ಮಾಡಿಬಿಟ್ಟಿವಿ. ಭಾಳ ಕೆಟ್ಟ ಮೇಗೆಲ್ಲ ತುರಿಕೆ ಆಗಿಬಿಡ್ತಾವೆ. ತುರಿಕೆ ಸೊಪ್ಪು, ಚುರ್ಚಿಯ ಸೊಪ್ಪು ಅಂತಾರೆ. ಹಂಗೈತಿ ಅದ್ರದ್ದು. ನಾ ಏನು ಮಾಡಿದ್ರಪ್ಪ, ನಿಮ್ಮ ಪಾಡಿಗೆ ನೀವು ನೋಡ್ರಿ. ನಾಯ್ಸ್ ಕ್ಯಾನ್ಸಲೇಷನ್ ಮಾಡಕ್ಕೆ ಬರೋಲ್ಲ. ಹಿಂಗೆ ಹಿಡಿದೀವಿ ಅಂದಾಗ ಗಾಳಿ ಬರೋ ದಿಕ್ಕಿಗೆ ಹಿಡಿದೀವಿ ಅಂದ್ರೆ ಮೊಬೈಲ ಸ್ವರ್ರ ತವಾಸ್ ಬರಲಾಗತ್ತೆ. ಮತ್ತು ನಾವು ಹಿಂಗೆ ಹಿಡಿದೀವಿ ಅಂದ್ರೆ ಬರೋಂಗಿಲ್ಲ. ಮತ್ತು ಹಿಂಗೂ ಬರುತ್ತೆ, ಯಾಕೆ ಕೈಗೆ ಬರೋದ ಹಿಂಗೆ ಬರುತ್ತೆ ನೋಡ್ರಿ. ಮತ್ತು ಹರ್ಯಾಳತ್ತಾವ. ಹಂಗಾಗಿ ಈ ಟೈಪ್ ಹಿಡಿದಾಗ ಇಲ್ಲಿ ಬರಲ್ಲ ರೀ ಆವಾಜ್. ಯಾಕೆ ಹಿಂದೆ ಗಾಳಿ ಐತಿ, ಅದು ಬರಲ್ಲ. ವ್ಲಾಗ್ ಮಾಡ್ತೀವಿ ಹಂಗೆ ಸುಮ್ಮ ನಾವು ಮಾಡ್ತೀವಿ ಟೈಮ್ ಪಾಸ್ಗೆ. ನಾವು ವ್ಲಾಗ್ ಅದು ಇಂಟ್ರೆಸ್ಟ್ ಇಲ್ಲ ರೀ. ಯೂಸ್ಗೋಸ್ಕರ ಅಂತೂ ನಾವು ಮಾಡೇನು ರೀ, ಏನೋ ತೋರಿಸ್ಬೇಕು. ನೋಡ್ರಿ ಹೆಂಗೆ ಅಡ್ಡಾಡ್ಲಾತ್ತವ ನೋಡ್ರಿ, ಹೆಂಗೆ ಬತ್ತು ನೋಡ್ರಿ. ಅದು ಅಲ್ಲಿ ಹೊತ್ತು ಇನ್ನೊಂದು ಐತ್ರಿ, ಇಲ್ಲೊಂದು ಕೂತೈತಿ ನೋಡ್ರಿ. ಅದು ತತ್ತಿಕಾಯಿ ಕೂತೈತ್ರಿ. ಹಿಂಗಾಗಿ ಅದ್ರ ಪಾಡಿಗೆ ಯಾವ್ದೈತ್ರಿ. ತ್ವಾಡೆ ಮಂದಿ ಏನಂತಾರು, ಅದು ಮಟ್ಟಿ ಇಟ್ಟ ಮ್ಯಾಗ ಅಲ್ಲಿ ಏನೋ ಒಂದು ವಿಚಿತ್ರ ಕಲ್ಲು ತಂದು ಇಡೋದೈತಂತ. ಅದಕ್ಕೆ ಏನೋ ತಗೋಬೇಕಂತ ಹುಚ್ಚರ ಆಟ. ಎಲ್ಲಿ ಆ ಕಲ್ಲು ತಂದು ಇಡದೈತಿ, ಏನೂ ಇಡೋಲ್ಲ. ಅದೊಂದು ವಜ್ರ ಥರ ಇರೋದೈತಂತ, ಕೆಂಪು ಹರಳು ಸಿಗ್ದೈತಂತ. ಅದನ್ನೆಲ್ಲ ಹುಡ್ಕ್ಯಾಡಕ್ಕೆ ಹುಚ್ಚರ ಥರ ಮಂದಿ ಅಡ್ಡಾಡ್ತಾವೆ. ಏನಿಲ್ರಿ, ಎಲ್ಲ ಬೋಗಸ್. ಯಾವ ಕಲ್ಲು ತಂದು ತತ್ತಿ ಹೊಡೆಯಲ್ಲ, ಅದು ಮೊಟ್ಟೆ ಹೊಡೆಯಲ್ಲ. ಹಿಂಗಾಗಿ ಬರೋ ಟೈಮ್ದಾಗ ಅದು ಇದು ಕೂಗ್ತೈತಂತ ಏನೇನೋ ಹೇಳ್ತಾರೆ. ಅಥವಾ ಅದು ಅದ್ರ ತೆಳಗರ ಕಲ್ಲು ಇರತ್ತಿ, ಹಳ್ಳಿ ಇರತ್ತಿ. ಹುಡ್ಕ್ಯಾಳಕ್ಕೆ ಹೋಗ್ತಾರೆ. ನೀವು ಹುಡ್ಕ್ಯಾಳಕ್ಕೆ ಹೋದ್ರೆ ಸಿಗಲ್ಲ. ಹುಚ್ಚರ ಥರ ಮೂಢನಂಬಿಕೆ ಗಂಟು ಬೀಳಬೇಡ್ರಿ. ಅದಾವ ಒಳ್ಳೆವು ಅದಾವ, ಕೆಟ್ಟವು ಅದಾವ. ಅದೇ ಹೇಳಿನ್ರಲ್ಲ, ಇದನ್ನು ಏನು ಮಾಡ್ತಾರೆ ಹಳ್ಳಿ ಜನ ಅಪಶಕುನ ಅಂತ ಕರೀತಾರೆ. ಅದು ಊರಲ್ಲಿ ಕೂಗಿದರೆ ಅದು ಎಲ್ಲೋ ಮಟ್ಕ ಇಟ್ಟಿರತ್ತಿ, ಏನೋ ಒದರ್ತಾ ಇರ್ತೀವಿ. ಆದರೆ ಇಲ್ಲಿ ಹೊಲ್ದಾಗ ಏನು ಮಾಡೋರ, ಎಲ್ಲ ಹೊಲ ತುಂಬ ಎಲ್ಲ ಇವು ಅಂತ ಕೂಗ್ತಿರ್ತಾವೆ, ಚೀರ್ತಿರ್ತಾವ. ಅದು ಅದ್ರ ಪಾಡಿಗೆ ಅದಿರ್ತೈತಿ, ನಮ್ಮ ಪಾಡಿಗೆ ನಾವು ಕೃಷಿ ಮಾಡೋದ್ರಿ ಇಷ್ಟ. ಹೀಗಾಗಿ ನಾ ಇವತ್ತು ನೋಡ್ರಲ್ಲ, ನಮ್ಮ ಹೊಲದಾಗ ಲಾಸ್ಟ್ ಬಂದನ್ರಿ. ಇನ್ನು ಮನೆಗೆ ಹೋಗೋ ಟೈಮ್ ಬಂತು. ನೋಡೋಣ್ರಿ ಮತ್ತೊಂದು ಟೈಮ್ದಾಗ ಹಿಂಗೆ ಹೇಳೋದು.